ಅಗು ಅಗು ನೋಡಲ್ಲ ಅಗುಪ್ಪ ಶನ್ನು ನೋಡಲ್ಲ ಚಿಕ್ಕಿ ನೋಡಲ್ವಾ ಚಿಕ್ಕಿ ನೋಡಲ್ವಾ ಸಾರಿಪ್ಪ ಆಯ್ತು ಮತ್ತೆ ಬೀಳ್ಸಲ್ಲ. ಹಾಯ್ ಕೀರ್ತಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ನನ್ನ ಮಗನ 4th ಮಂತ್ ಫೋಟೋಶೂಟ್. ಭೋಗಿ ಹಬ್ಬನ ಮಾಡಿದ್ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಬೇಗ ಬೇಗ ಅಡುಗೆ ಮಾಡಿ ದೇವರಿಗೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಭೂಮಿ ತಾಯಿನ ನೆನೆಸ್ಕೊಂಡು ಪೂಜೆನ ಮುಗಿಸ್ತೀವಿ. ಸೊ ಈ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡೋದು, ಅಲ್ಲಿವರೆಗೂ ಎಲ್ಲರೂ ಉಪವಾಸ ಇರ್ತಾರೆ. ಸೊ ನನ್ನ ಮಗ ಈ ಹಬ್ಬದಲ್ಲಿ ಹೇಗೆ ರೆಡಿಯಾಗಿದ್ದ ಅಂತ ಕಮೆಂಟ್ ಮಾಡಿ. ಮನೇಲಿ ಹಬ್ಬದ ಸಡಗರ ಅಂದ್ರೇ ಹಾಗೆ ಮನೆ ಫುಲ್ಲು ಪರಿಮಳ ಬೀರ್ತಾ ಇರುತ್ತೆ. ಊಟದ್ದಾಗಿರ್ಬೋದು, ಅಗರಬತ್ತಿದಾಗಿರ್ಬೋದು, ಸಾಂಬ್ರಾಣಿದಿರ್ಬೋದು, ಎಲ್ಲರೂ ಫ್ರೆಶ್ ಆಗಿ ಒಂದು ಗುಡ್ ವೈಬ್ ಕೊಡುತ್ತಲ್ಲ, ಆ ವೈಬ್ನ ಮತ್ತೆ ಮತ್ತೆ ಅನುಭವಿಸೋಕ್ಕಾದ್ರೂ ನಾವು ಹಬ್ಬಗಳನ್ನ ಮಾಡಬೇಕು. ತುಂಬ ಸುಂದರವಾದ ಮೆಮೊರಿ ಆಗುತ್ತೆ, ಜೊತೆಗೆ ಒಂದು ಪಾಸಿಟಿವ್ ವೈಬ್ನ ಕೊಡುತ್ತೆ ಮನಸ್ಸಲ್ಲಿ. ಸ್ವಾಮಿ ಮುಗಿಯಪ್ಪ. ಸ್ವಾಮಿ ನಾಟ್ ಸ್ವಾಮಿ, ಸ್ವಾಮಿ ಕಡಿಮೆ ಮಾಡಿದ್ರೆ ಅಂಬಿಗ ಅಣ್ಣ ಅಮ್ಮ ಭೂಮಿಕಾ ಅಕ್ಕ, ಅಕ್ಕ ಅಪ್ಪ ನಾನು ಇಲ್ಲಿ ಸ್ಮೈಲ್ ಮಾಡ್ತಲ್ವಾ? ಬೆಳೆನೆಲ್ಲ ಬೆಳೆದು ಸುಗ್ಗಿ ಹಬ್ಬ ಮಾಡ್ತಿರೋ ನಮ್ಮನೆಯ ಚಿಕ್ಕ ಯಜಮಾನ್ರನ್ನ ನೀವು ನೋಡಿ ಹೇಗಿದ್ದಾರೆ, ಕ್ಯೂಟ್ ಆಗಿದಾರಲ್ವಾ? ಮಂಗಳಂ ಗುರುಶ್ರೀ ಗಣಪತಿಯೇ ಇಲ್ಲ ಸಂಕ್ರಾಂತಿ ಬಂತು ರಥೋ ರಥೋ ಬಕಸೂರಿ ಅಮ್ಮ ಇಲ್ಲಿ ಬಿತ್ತು ಬಿತ್ತು ಎಲ್ಲೂ ಬೆಲ್ಲ ಲಕ್ಕಿ ಹೆಂಗ್ ನೋಡ್ತಾ ನೋಡು. ಲಕ್ಕಿ ಲಕ್ಕಿ ಡಿಶು 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 ಡಿಶು. ಯಾರಪ್ಪ ಕಚ್ಚೆ ಪಂಚೆ ಎಲ್ಲ ಉಡ್ಕೊಂಡ್ಬಿಟ್ಟಿರೋದು? ಕಚ್ಚೆ ಪಂಚೆ ಯಾರು ಹಿಡ್ಕೊಂಡಿರೋದು? ಸಂಕ್ರಾಂತಿ ಜಿಂಕಿ ಚಿಕ್ಕಿರ ಚಿಕ್ಕಿ ಚಿಕ್ಕಿರ ಚಿಕ್ಕಿ ಚಿಕ್ಕಿರ ಚಿಕ್ಕಿ ಚಿಕ್ಕಿರ ಡಿಂಕಿ ಚಿಕ್ಕಿರ ಚಿಕ್ಕಿ ಚಿಕ್ಕಿರ ಚಿಕ್ಕಿ ಚಿಕ್ಕಿರ. ಇವಾಗ ಮಾಡ್ತಲ್ಲ, ವಿಡಿಯೋ ಮಾಡ್ತಾ ಇದ್ರೆ ಬಿಂದಿಗೆಯ ಮೋರುತ್ತಾರೆ ಬಾರೆ ನನ್ನ ಕುರುಬನ ರಾಣಿ. ಏಯಪ್ಪ ಯಪ್ಪ ರೂಪ ಇಳು ನೀಲಂಜನ ಭೂಪ ಹೆಂಗಾಳೋ ಕುಬು ಕುಬು ಕುರು ಕುರು ಕುರು. ಈ ಡೆಕೋರೇಟಿವ್ ಐಡಿಯಾ ನೋಡಿ ನಿಮಗೆ ಯಾವ ಥೀಮ್ ಅಂತ ಗೊತ್ತಾಯಿತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫೋಟೋ ಶೂಟ್ ಆದಮೇಲೆ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ನಮ್ಮ ನಿಯರೆಸ್ಟ್ ಹೋಮ್ ಹತ್ರ ಇರೋ ಒಂದು ಗಂಗಮ್ಮ ದೇವಿಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗಂಗಮ್ಮ ದೇವಸ್ಥಾನ ಬಂದಿದ್ದೀವಿ. ನೋಡಿ ನಮ್ಮಪ್ಪ ಅಲ್ಲಿ ವೆಯ್ಟ್ ಮಾಡ್ದವ್ರೆ, ಇಲ್ಲಿ ನಮ್ಮಮ್ಮ ಅವರೇ. ನಾವು ಇವಾಗ ದೇವಸ್ಥಾನ
ನನ್ನ ತಂಗಿ ಇದೇ ಡೈಲಾಗ್ನ ಎಷ್ಟು ವೀಡಿಯೋದಲ್ಲಿ ಎಷ್ಟು ಸಲ ಹೇಳಿರ್ಬೋದು ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈ ಡೈಲಾಗ್ನ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ. ನೋಡೋಣ ಯಾರು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಆಮೇಲೆ ಪೂಜೆ ಎಲ್ಲ ಮುಗೀತಾ. ಪೂಜೆ ಆದಮೇಲೆ ಶಿವನಿಗೆ ಹಾಲು ಅಭಿಷೇಕನ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಇಸ್ಕೊಂಡು ಹೊರಟ್ವಿ. ಇಲ್ಲಿ ಮಗನ ಇಲ್ಲಿ 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 ಅಲ್ಲಿ ಲೈಟ್ ನ ನೋಡ್ತಾನೆ ಮಚ್ಚಿಕೊಂಡು ಹಾಕ್ತಾರೆ. ದೇವಸ್ಥಾನಕ್ಕೆ ಬಂದಿದೀವಿ ಅಂತ ಹೇಳಿ ಅಕ್ಕ 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 ಕಿಸಿದವನೆ ದೇವಸ್ಥಾನ ನೋಡ್ತಾನೆ. ದೇವಸ್ಥಾನ ದೇವಸ್ಥಾನ ಬಂದು ಖುಷಿ ಆಯ್ತು. ಹೆಂಗ್ ಮಾಡ್ಬಿಟ್ಟಾರ ನೋಡಪ್ಪ ನಿನಗೆ ಬೊಟ್ಟಿ ಇಟ್ಟಿ ಇಟ್ಟಿ ಈ ವಯಸ್ಸಲ್ಲೇ. ಅಲ್ಲೋಡ್ರಿ ಬಾಬಾ ಭಕ್ತೆ ಪಪ್ಪ ಪಪ್ಪ ಅಯ್ಯೋ 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 ಅಯ್ಯೋ. ದಿವ್ಯಾ ದಿವ್ಯಾ ನಮ್ಮ ಅಮ್ಮ ಕುತ್ಕೊಂಡ್ಬಿಟ್ಟಾರ. ನೋಡುವಲ್ಲ ಪೂಜೆ ಮಾಡೋರು ಈ ಥರ ಲಕ್ಕಿನ ಬೆಳಗ್ಗೆ ಒಂಥರ ಸಮಾಧಾನ ಮಾಡಿದ್ರೆ ರಾತ್ರಿ ಒಂಥರ ಸಮಾಧಾನ ಮಾಡಬೇಕು. ಇಲ್ಲ ಬೆಳಗ್ಗೆ ಒಂದು ಜೊತೆ ಆಟ ಆಡಿದ್ರೆ ರಾತ್ರಿ ಒಂಥರ ಆಟ ಆಡಬೇಕು. ಸೊ ಇದಾಗಿರುತ್ತೆ ನಮ್ಮ ದಿನಚರಿ. ಆದರೆ ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ಚಿಕ್ಕ ಯಜಮಾನ್ರಂತೂ ತುಂಬ ಕ್ಯೂಟಾಗಿದ್ರು. ನನಗಂತೂ ಹಬ್ಬ ಮಾಡಿ ತುಂಬ ಖುಷಿ ಆಯಿತು. ಜೊತೆಗೆ ಥೀಮ್ ಕೂಡ ಸಖತ್ತಾಗಿ ಬಂದಿತ್ತು. ದೇವ್ರ ಹತ್ರ ಹೋಗಿ ಒಳ್ಳೆ ಒಳ್ಳೆ ಮಾತುಗಳನ್ನ ಮಾತಾಡಿ ತುಂಬ ಖುಷಿಯಾಗಿದ್ವಿ. ಆಶೀರ್ವಾದ ತೊಗೊಂಡು ಮನೆಗೆ ಬಂದಮೇಲೆ ಒಂದು ರೌಂಡ್ ಊಟ ಮುಗಿಸಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಹಬ್ಬದ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಎಲ್ಲರೂ ನಿದ್ದೆ ಮಾಡೋಕೆ ಹೋಗೋಣ ಅಂದರೆ ನನ್ನ ಮಗ ಅಂತೂ ಯಾರನ್ನೂ ಬಿಡಲಿಲ್ಲ. ಆಟಾಡಿಸಿ ಅಂತ ಕೊನೆಗೆ ಅವ್ರ ಮಾವನ್ನ ಹಿಡ್ಕೊಂಡ. ಮಾವ ಹತ್ರ ತುಂಬ ಹರಿಕತೆ ಮಾತಾಡ್ದ. ಇದಾಗಿತ್ತು ನನ್ನ ಮಗನ 4th ಮಂತ್ ಫೋಟೋಶೂಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ವ್ಲಾಗ್ನ ಮುಗಿಸೋ ಟೈಮ್ ಆಯಿತು. ಬಾಯ್ ಬಾಯ್, ಟೇಕ್ ಕೇರ್.